ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಕೊನೆಯ ಶ್ಲೋಕವನ್ನು ಮನನ ಮಾಡ್ತಾ ಇದ್ವಿ. ಮೋಕ್ಷ ಸನ್ಯಾಸ ಯೋಗದ 78ನೇ ಶ್ಲೋಕ. 125 ಶ್ಲೋಕಗಳ ಪೈಕಿ ಎಲ್ಲ ಶ್ಲೋಕಗಳು ಆಯ್ತು, ಇದೊಂದು ಶ್ಲೋಕವನ್ನು ಇಂದು ನಾವು ನೋಡ್ತಾ ಇದ್ವಿ. ಏನು ಅಂತ ಬಿಟ್ಟು ಶ್ರೀಕೃಷ್ಣನ ಬೋಧನೆ 18.66 67ನೇ ಶ್ಲೋಕಕ್ಕೆ ಮುಗ್ದೋಯ್ತು. ಆಮೇಲೆ ಅದರ ಫಲಶ್ರುತಿ ಸಹ ಹೇಳಿದ್ರು. ಫಲಶ್ರುತಿಯನ್ನು ಹೇಳಿ ಯಾರು ಕೇಳ್ತಾರೆ ಅಂತವ್ರಿಗೂ ಸಹ ಹೇಗೆ ಸದ್ಗತಿ ಅನ್ನೋದು ಉಂಟಾಗತ್ತೆ ಅನ್ನೋದು ಫಲಶ್ರುತಿಯನ್ನು ಹೇಳಿದ್ರು. ಯಾರು ಹೇಳ್ತಾರೆ ಅವ್ರಿಗೂ ಸಹ ಒಳ್ಳೆಯದಾಗತ್ತೆ, ಸದ್ಗತಿ ಅನ್ನೋದು ಸಿಗುತ್ತೆ ಅಂತ. ಹೇಗೆ ಅಂತಂದ್ರೆ ಇದು ಸುಮ್ಮನೆ ಅಲ್ಲ ಹೇಳಿರೋದು. ಯಾಕಂದ್ರೆ ಅವ್ರಿಗೂ ಸಹ ಆತ್ಮಜ್ಞಾನ ಅನ್ನೋದು ಬಂದಿರುತ್ತೆ. ಶ್ರೀಕೃಷ್ಣ ಅರ್ಜುನನ್ಗೆ ಏನ್ ಹೇಳದ್ನೋ ಅದು ಎಲ್ರಿಗೂ ಹೇಳಿದವ್ರಿಗೆ ಮತ್ತೆ ಕೇಳಿದವ್ರಿಗೆ ಎಲ್ರಿಗೂ ಬಂದಿರುತ್ತಲ್ಲ. ಅದ್ರಿಂದ ಅದು ಸದ್ಗತಿ ಅನ್ನೋದು ಸಿಗುತ್ತೆ. ನಿಜವಾಗ್ಲೂ ನಾವು ಆ ಒಂದು ಸದ್ಗತಿಯನ್ನ ಪಡಿಬೇಕು ಅಂತಂದ್ರೆ ಶ್ರೀಕೃಷ್ಣ ಹೇಳಿರುವಂತಹ ಮಾರ್ಗಗಳು, ಹೇಗೆ ಚಿತ್ತಶುದ್ಧಿಯನ್ನ ಮಾಡ್ಕೊಳ್ಬೇಕು ಮತ್ತೆ ಈ ಆತ್ಮಜ್ಞಾನದಲ್ಲಿ ನೆಲೆ ನಿಲ್ಬೇಕು ಅನ್ನೋದನ್ನ ನೋಡ್ಬೇಕು. ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡಿದ್ದು ಅಲ್ಲದೆ ಹೇಗೆ ಜೀವನ ಮಾಡ್ಬೇಕು ಅಂತ ಯೋಗೇಶ್ವರರಾಗಿ ಸಹ ಶ್ರೀಕೃಷ್ಣ ಬದುಕುವ ಒಂದು ಕಲೆಯನ್ನು ಸಹ ಹೇಳ್ಕೊಟ್ಟಿದ್ದಾರೆ. ಹಾಗೆ ಚಿತ್ತಶುದ್ಧಿಗೋಸ್ಕರ ಈ ಕರ್ಮಯೋಗ, ಕ್ರಿಯಾಯೋಗ, ಧ್ಯಾನ, ಭಕ್ತಿ ಇವೆಲ್ಲವೂ ಮಾಡಿ ಆಮೇಲೆ ಮೊದಲು 2ನೇ ಅಧ್ಯಾಯದಲ್ಲಿ ನಂತರ ಅನೇಕ ಶ್ಲೋಕಗಳಲ್ಲಿ ಹೊಳೆಯನ್ನೇ ಹರಿಸಿದ್ರು. ಮೊದಲು 6 ಅಧ್ಯಾಯಗಳು ಸ್ಥೂಲ ಪದಾರ್ಥ, ನೀನ್ ಯಾರು ಅಂತ ತಿಳಿದು, ಆಮೇಲೆ ತತ್ಪದಾರ್ಥ, ಅಂದ್ರೆ ಅದು ಭಗವಂತನ ಬಗ್ಗೆ ಹೇಳಿದ್ರು. ಕೊನೆಯಲ್ಲಿ ಹಸಿ 13ರಿಂದ 18ನೇ ಅಧ್ಯಾಯದವರೆಗೂ ಜೀವಾತ್ಮ ಪರಮಾತ್ಮನ ಏಕತ್ವವನ್ನ ತಿಳಿಸಿಕೊಟ್ರು. ಹೀಗೆಲ್ಲ ತಿಳಿಸಿಕೊಟ್ಟಾದ್ಮೇಲೆ ಕೊನೆಯ ಶ್ಲೋಕಗಳಲ್ಲಿ ಅದರ ಸಾರವನ್ನ ಅಂದ್ರೆ 18ನೇ ಅಧ್ಯಾಯದ 66 67ನೇ ಶ್ಲೋಕದಲ್ಲಿ ನಮ್ಮೆ ಸಂಕ್ಷಿಪ್ತವಾಗಿ ಆತ್ಮಜ್ಞಾನವನ್ನ ತಿಳಿಸ್ತಾರೆ. ನೀನು ದೇಹ ಮನಸ್ಸು ಬುದ್ಧಿಯ ಜೊತೆಗೆ ತಾಧ್ಯಾತ್ಮತೆಯನ್ನು ಬಿಟ್ಟು ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿ ನೀನು ಆರಾಮಾಗಿರು. ಅವಾಗ ನಿನಗೆ ಯಾವ ಒಂದು ಕರ್ಮವು ಅಂಟ್ಕೊಳ್ಳಲ್ಲ. ಆದ್ರೆ ನೀನು ನಿನ್ನ ಕರ್ಮವನ್ನ ಮಾಡ್ಬೇಕು. ಹೇಗ್ ಮಾಡ್ಬೇಕು? ನೀನು ಕರ್ತೃತ್ವ ಭಾವವನ್ನ ಬಿಡ್ಬೇಕು. ನಾನು ಭೋಕ್ತ ಅನ್ನೋದು, ನಾನು ಜ್ಞಾತ ಅನ್ನೋದು ಬಿಡ್ಬೇಕು. ಅವೆಲ್ಲ ಬಿಟ್ಬಿಡು ಅಂತಂದ್ರೆ ಹೇಗೆ? ಅದು ಅಹಂಕಾರವನ್ನ ಬಿಡು ಅಂತ. ಅಹಂಕಾರ ಅಂದ್ರೆ ಅದಕ್ಕೆ ತಪ್ಪು ತಿಳುವಳಿಕೆ. ಈ ಅಹಂಕಾರಕ್ಕೆ ನಾನ್ ದೇಹ ಮನಸ್ಸು ಬುದ್ಧಿ ಅಂತ, ಆದ್ರೆ ನಿಜವಾಗಿಯೂ ಒಡೆಯ ಯಾರೋ ಆತ್ಮನೇ. ಈ ಅಹಂಕಾರ ಅನ್ನೋದು ತಪ್ಪು. ನಾನು ಅದಕ್ಕೆ ಆತ್ಮನ ಇರುವಿಕೆ ಅನ್ನೋದು ತಿಳಿದು, ಅದಕ್ಕೋಸ್ಕರ ಅದು ಏನು ಕಾಣಿಸುತ್ತೆ ಅದನ್ನ ಹಿಡ್ಕೊಂಡು ಕೆಲಸ ಮಾಡೋದಕ್ಕೆ ಮುಂದಾಗಿ ತಾನು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡತ್ತೆ. ಆದ್ರೆ ಈ ಆತ್ಮಜ್ಞಾನ ಬಂದಾಗ ಈ ಅಹಂಕಾರ ಅನ್ನೋದು ಪರಿಶುದ್ಧವಾಗ್ಬಿಡತ್ತೆ. ಅಂತಹ ಪರಿಶುದ್ಧವಾದಂತಹ ಅಹಂಕಾರದಲ್ಲಿ ಲೋಕ ಕಲ್ಯಾಣ ಕಾರ್ಯಗಳನ್ನ, ಉಳಿದ ಜೀವನದ ಆ ರೀತಿಯಲ್ಲಿ ನಡೆಸ್ಬೇಕು, ಲೋಕ ಕಲ್ಯಾಣದ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದು ಶ್ರೀಕೃಷ್ಣನ ಅಭಿಪ್ರಾಯ. ಇದನ್ನೆಲ್ಲವನ್ನು ಹೇಳಿದ್ಮೇಲೆ ನಿನಗೆ ಏನ್ ಅನ್ಸುತ್ತೋ ಅದನ್ನ ಮಾಡಪ್ಪ. ನಾನು ಹೇಳೋದು
ಈ ಆತ್ಮಬೋಧನೆಯನ್ನ ಎಲ್ಲ ಮಾಡ್ದೆ, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಆ ಮಾರ್ಗದಲ್ಲಿ ಹೋಗು ಅಂತ ಅಂದಾಗ, ಇಲ್ಲ, ನನಗೆ ನಾನು ಮೋಹದಿಂದ ಮತ್ತೆ ಈ ಮಮಕಾರದಿಂದ, ನಾನು ತಪ್ಪು ತಿಳುವಳಿಕೆಯಿಂದ ನಾನು ಯುದ್ಧ ಮಾಡಲ್ಲ ಅಂತ ಧನಸ್ಸನ್ನ ಕೆಳಗಡೆ ಇಟ್ಬಿಟ್ಟಿದ್ದೆ ನಾನು. ಈಗ ಸಂಪೂರ್ಣವಾಗಿ ನನಗೆ ಅರ್ಥ ಆಗಿದೆ, ನಾನು ಅನ್ನೋದು ಇಲ್ವೇ ಇಲ್ಲ, ನನ್ನಿಂದ ಏನು ನಡೆಯಲ್ಲ, ಎಲ್ಲ ನೀನೇ ಅಪ್ಪ. ಎಲ್ಲ ಪೂರ್ತಿಯಾಗಿ ಶ್ರೀಕೃಷ್ಣ ತೋರಿಸ್ಕೊಂಡಿರೋದು ಹೇಗೆ, ತಾನು ಆತ್ಮನು ಅನ್ನುವುದಾಗಿಯೇ ತೋರಿಸ್ಕೊಂಡಿರೋದು. ಆ ಆತ್ಮನ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಬಂದಾಗ ನಾವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಮತ್ತೆ ನಾನು ಅನ್ನೋದು ಏನಿಲ್ಲ, ನನ್ನಿಂದ ಏನು ಒಂದು ಹುಲ್ಲು ಕಡ್ಡಿಯನ್ನು ಸಹ ಸ್ವತಂತ್ರವಾಗಿ ಎತ್ತಿಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸಹ ಆ ಪರಮಾತ್ಮನ ಒಂದು ಇರುವಿಕೆಯಲ್ಲಿ ಈ ಪ್ರಕೃತಿ ನಡೆಸುವಂತಹ ಕ್ರಿಯೆಗಳೇ ಅಷ್ಟೇ. ಎಲ್ಲವೂ ತೋರಿಕೆ, ಪ್ರಪಂಚ ಅನ್ನೋದೇ ತೋರಿಕೆ. ನಾನು ಅನ್ಕೊಳ್ಳೋದೆಲ್ಲನೂ ಬೂಟಾಟಿಕೆ ಅನ್ನೋದು ಅವ್ರಿಗೆ ಸ್ಪಷ್ಟವಾದ ಜ್ಞಾನ ಬಂದ್ಬಿಡುತ್ತೆ. ಆವಾಗ ಧನಸ್ಸನ್ನ ಎತ್ಕೊಂಡು ಯುದ್ಧಕ್ಕೆ ನಿಂತ್ಕೊಳ್ತಾನೆ. ಆಗ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನ್ಗೆ, ನಾನು ಇವಾಗ ಈ ಕೊನೆ ಹಂತದ ಇಷ್ಟು ಕೇಳಿದೀನಿ, ಇವಾಗ ನನ್ನ ಅಭಿಪ್ರಾಯವನ್ನ ತಿಳಿಸ್ತೀನಿ. ಏನು ಅಂತಂದ್ರೆ, ಸಂಜಯ ಉವಾಚ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಎಲ್ಲ ಆಧ್ಯಾತ್ಮಗಳ ಒಡೆಯನಾದ ಕೃಷ್ಣನಿರುವನೋ ಮತ್ತು ಎಲ್ಲೆಲ್ಲಿ ಪರಮ ಬಿಲ್ಲುಗಾರನಾದ ಅರ್ಜುನನಿದ್ದಾನೋ ಅಲ್ಲಿ ನಿಸ್ಸಂಶಯವಾಗಿ ಐಶ್ವರ್ಯ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೈತಿಕತೆ ಇರುತ್ತದೆ. ಅದು ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಈ ಶ್ಲೋಕ ಸಾಧಾರಣವಾಗಿ ಕಂಡ್ರು ಅವ್ನಿಗೆ ಎಷ್ಟು ಪೂರ್ತಿಯಾಗಿ ಅರ್ಜುನ ಹೇಗಿರ್ಬೇಕು ಮತ್ತೆ ಆತ್ಮಜ್ಞಾನವನ್ನು ಪಡೆದಾಗ ಯಾವ ರೀತಿಯಲ್ಲಿ ಅಂತಹ ಜ್ಞಾನಿಗಳು ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋದನ್ನ ಇಲ್ಲಿ ಪೂರ್ತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಶ್ಲೋಕದ ಸ್ವಲ್ಪ ವಿವರಣೆಯನ್ನ ಮಾಲಾಜಿ ಹೇಳ್ತೀರಾ? ಹಾ ಮ್ಯಾಮ್, ಅದೇ ಇಲ್ಲಿ ಮೇಲ್ನೋಟಕ್ಕೆ ಡೈರೆಕ್ಟ್ ಆಗಿ ಇವಾಗ ಕೃಷ್ಣನ್ ತರ ಎಲ್ಲಿವರೆಗೂ ಬೋಧನೆ ಮಾಡೋರು ಇರ್ತಾರ, ಅರ್ಜುನನ್ ತರ ಎಲ್ಲಿವರೆಗೂ ಕಲಿಯೋರು ಇರ್ತಾರೋ ಅವರು ಐಶ್ವರ್ಯ, ವಿಜಯ ಅವೆಲ್ಲದನ್ನು ಸಾಧಿಸ್ತಾರೆ ಅಂತ. ಬಟ್ ಇಲ್ಲಿ ಈಗ ಮಹಾಭಾರತದ ಟೈಮ್ನಲ್ಲಿ ಪಾಂಡವ್ರಿಗೆ ಕೃಷ್ಣ ಹೇಗ್ ಕಾಣಿಸ್ದ, ಕೌರವ್ರಿಗೆ ಆ ತರ ಕಾಣಿಸ್ಲೇ ಇಲ್ಲ ಅವನು. ಸೊ ಇವರು ಹೇಗೆ ದೇವ್ರನ್ನ ಹಂಗ್ ಆ ತರ ನೋಡಿದ್ರು ಅವ್ರಿಗೆ ಕಾಣಿಸ್ಲಿಲ್ಲ. ಸೊ ಹಾಗೆ ನಾವು ಕೂಡ ನಮ್ಮ ಒಳಗಡೆ ಹೊಕ್ಕು ಒಂದು ಪರಮಾತ್ಮನನ್ನ ನೋಡಿದಾಗ ನಮ್ಗೆ ಇಲ್ಲಿ ಐಶ್ವರ್ಯ ಅನ್ನೋದು ಒಂದು ನಮ್ಮ ಆತ್ಮ ಜ್ಞಾನ ಅಂತ ಇಟ್ಕೋಬೇಕಾಗತ್ತೆ. ಮತ್ತೆ ಅಸಾಧಾರಣ ಶಕ್ತಿ, ವಿಜಯ ಅನ್ನೋದು ಇಲ್ಲಿ ನಾವು ಏನು ಮುಕ್ತಿ ಕಡೆಗೆ ಪರಮಾತ್ಮನಲ್ಲಿ ಏನು ಸೇರ್ತೀವಿ ಆ ಕಡೆಗೆ ಹೋಗೋ ದಾರಿ ಸಿಗತ್ತೆ ಹೇಳಿ ಮಾಲಾಜಿ, ಇದ್ದೀರಾ? ಏನು ಕೇಳಿಸ್ತಾ ಇಲ್ಲ? ಹಲೋ ಮ್ಯಾಮ್. ಹಾ, ಹೇಳ್ತೀರಾ? ಕೇಳಿಸ್ತಿಲ್ವಾ? ಇವಾಗ ಆವಾಗ್ಲೇ ಕೇಳಿಸ್ಲಿಲ್ಲ, ಈಗ ಕೇಳಿಸ್ತಾ ಇದೆ. ಅದೇ ಪರಮಾತ್ಮನಲ್ಲಿ ನಾವು ಯಾವಾಗ ನಾವು ಅರ್ಜುನನ್ ತರ ನಾವು ಪರಮಾತ್ಮ ನಮ್ಮಲ್ಲಿದ್ದಾನೆ ಅನ್ನೋ ಜ್ಞಾನನ ಕಲ್ತ್ಕೊಂತ ಹೋಗ್ತೀವಿ, ಅವಾಗ ನಾವು ಐಶ್ವರ್ಯದ ಎಡೆಗೆ, ಅಂದ್ರೆ ಐಶ್ವರ್ಯ ಅಂದ್ರೆ ಇಲ್ಲಿ ಫಿಸಿಕಲ್ ದುಡ್ಡು ಹಣ ಅಲ್ಲ. ಐಶ್ವರ್ಯ ಅಂದ್ರೆ ನಾವು ಪರಮಾತ್ಮನ್ನ ನಮ್ಮಲ್ಲಿ ಕಾಣ್ಕೊಳ್ಳೋ ಒಂದು ದಾರಿಗೆ ಹೋಗ್ತೀವಿ. ಇಲ್ಲಿ ವಿಜಯ ಅಂತಂದ್ರೆ ಮೋಸ್ಟ್ಲಿ ಇದು ಏನು ಒಂದು ಪರಮಾತ್ಮನಲ್ಲಿ ಲೀನ ಆಗೋ ಒಂದು ಹಂತಕ್ಕೆ ಹೋಗ್ತೀವಿ. ಸೊ
ಇಲ್ಲಿ ನಾವು ಅರ್ಜುನ ಆಗಿ ನಮ್ಮೊಳಗಡೆ ಇರೋ ಕೃಷ್ಣನ್ನ ನಾವು ಕಾಣ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಉಷಾಜಿ, ಹಾ ನಿಮ್ಮ ಮ್ಯಾಮ್, ಅನಿಸಿಕೆ ಏನಿದೆ ಶೇರ್ ಮಾಡ್ಕೊಳ್ಳಿ. ಬಾಲಾಜಿ ಹೇಳ್ದಂತೆನೆ ಆ ಇಲ್ಲಿ ಕೃಷ್ಣ ಅನ್ನೋದು ಅದೊಂಥರ ಆತ್ಮ, ನಮ್ಗೆ ಆತ್ಮಜ್ಞಾನದ ಅರಿವು ಬರ್ತಾ ಏನಾಗುತ್ತೆ, ಈಗ ಇಲ್ಲಿ ಹೇಳ್ದಂಗೆನೆ ಸಂಜಯ ಧೃತರಾಷ್ಟ್ರಂಗ್ ಹೇಳ್ತಾ ಇದ್ರು ಕೂಡ, ಇದು ಒಂಥರ ಎಲ್ಲಿ ನಮ್ಗೆ ಕೃಷ್ಣನ ನಮ್ಗೆ ಜ್ಞಾನದ ಆತ್ಮಜ್ಞಾನ, ಕೃಷ್ಣ ಅನ್ನೋದು ಇಲ್ಲಿ ತೋರಿಸ್ತಾ ಇರೋದು ನಮ್ಗೆ ಆತ್ಮಜ್ಞಾನದ ಅರಿವು ಕೊಡ್ತಾ ಇರೋದು. ಲೌಕಿಕ ಬದುಕಿನಲ್ಲಿ ಮುಳುಗೋಗಿರೋ ನಮ್ಮನ್ನ ಆ ಎಲ್ಲ ಆಸೆಗಳು ಇವು ಎಲ್ಲ ಇಟ್ಕೊಂಡಿರೋಂತ ನಮ್ಮಂತವ್ರಿಗೆ ಯಾವಾಗ ಆತ್ಮಜ್ಞಾನದ ಅರಿವು ಉಂಟಾಗಿ ಜ್ಞಾನ ಬೆಳೀತಾ ಹೋಗುತ್ತೋ ಆಗ ನಾವು ವಿಜಯದ ಕಡೆಗೆ ನಡೀತಾ ಹೋಗ್ತೀವಿ ಅಂತ. ಅಂದ್ರೆ ಆ ಲೆವೆಲ್ ಪಾಸ್ ಆಗಿ ಮುಂದಕ್ಕೆ ಹೋಗ್ತೀವಿ. ಅಲ್ಲಿ ಅರ್ಜುನನಂತ ಶಿಷ್ಯ ಅಂತ ಬಿಲ್ಲುಗಾರ ಅಂದ್ರೆ ಒಂದು ಗುರಿಯನ್ನ ಇಟ್ಟು ಮುಂದೆ ಹೋಗ್ತಾ ಇರುವಂತ ಅಂತವನ್ನ ಅದನ್ನ ನಾವ್ ಹೇಗೆ ಅದೇ ತರಾನೇ ನಮ್ಗೆ ಆತ್ಮಜ್ಞಾನ ಬಂದಾಗ ಅದ್ರ ಕಡೆ ಹೋಗ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರ ಉಷಾಜಿ ಇವ್ರುವೆ. ರತ್ನಾಜಿ, ನೀವು ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ಕೊಳ್ಳಿ. ಹಾ ಮ್ಯಾಮ್, ಅದೇ ಇಲ್ಲಿ ನೋಡೋ ತರ ಈಗ ಉಷಾ ಮ್ಯಾಮು ಮಲಮ್ ಎಲ್ಲ ಹೇಳ್ದಾಗೆ ಅರ್ಜುನಂಗೆ ಮೊದ್ಲು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಯ್ತು ಕೃಷ್ಣಂಗೆ. ನಾನು ನನ್ನ ಅಂದ್ರೆ ಅಣ್ಣ ತಮ್ಮಂದಿರ್ನೆ ಕೊಲ್ಲೋಕಾಗತ್ತಾ, ಏನಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ಬೇಕು ಅಂತ ತುಂಬಾನೇ ಗೊಂದಲದಲ್ಲಿದ್ರು ಅವರು. ಅದನ್ನ ಮನದಟ್ಟು ಮಾಡಿಸಿ ನೀನ್ ಏನಕ್ಕೋಸ್ಕರ ಮಾಡ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ತುಂಬಾನೇ ಇದಾಯ್ತು. ಬಟ್ ಅದನ್ನ ಎಲ್ಲಾ ವಿಷಯನೂ ಯಾರು ಅಷ್ಟು ಈಸಿಯಾಗಿ ತಗೊಳಲ್ಲ. ಬಟ್ ಇವ್ರಿಗೆ ಕೃಷ್ಣ ತುಂಬಾನೇ ಕನ್ವಿನ್ಸ್ ಮಾಡದ್ಮೇಲೆ ಅರ್ಜುನಂಗೆ ಅರಿವಾಯ್ತು, ಹೌದು ಎಲ್ರು ಇಲ್ಲಿ ಕ್ಷಣಿಕ ಮಾತ್ರನೇ, ನಮ್ದು ಏನಿದೆಯೋ ಅದನ್ನ ಮುಗಿಸಿದ್ರೆ ಮುಂದಿನ ಇದಕ್ಕೆ ಜನರೇಷನ್ಗೆ ಅಥವಾ ನಮ್ಮ ಇದಕ್ಕೆ ಹೆಲ್ಪ್ ಆಗತ್ತೆ ಅಂತ ಯೋಚನೆ ಮಾಡಿ ನನ್ಗ ಇರೋದನ್ನ ಅಂದ್ರೆ ಇದು ನನ್ ಕರ್ತವ್ಯ ಅನ್ಕೊಂಡ್ ನಾನ್ ಮಾಡ್ಬೇಕು, ಇದು ನನ್ನಿಂದನೇ ಆಗ್ಬೇಕಂತಾನೆ ಇರುವಾಗ ಇದನ್ನ ನಾನ್ ಮಾಡ್ಬೇಕಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಹಂಗಾಗಿ ಇದನ್ನ ಈ ಕೃಷ್ಣ ಇದ್ದಿದ್ರಿಂದ ಅವ್ರು ಬೇಗ ಪರಿವರ್ತನೆ ಆದ್ರು ಮ್ಯಾಮ್. ಹಂಗೆ ಎಲ್ಲಾರ ಜೀವನದಲ್ಲೂ ಒಬ್ಬೊಬ್ರು ಗುರು ಇದ್ರೆ ಅದನ್ನ ತಗೊಳ್ಳೋ ಮನಸ್ಥಿತಿ ನಮಗಿದ್ರೆ ಖಂಡಿತ ನಾವು ಕೂಡ ಬದಲಾಗ್ತೀವಿ ಅಂತ ಅನ್ಕೊಂಡಿದೀನಿ. ಹಂಗ ಕೃಷ್ಣ ಅರ್ಜುನ ಸೇರಿದ್ರೆ ಅಲ್ಲಿ ಐಶ್ವರ್ಯ ಮತ್ತೆ ವಿಜಯ, ಸಾಧಾರಣ ಶಕ್ತಿ ಮತ್ತು ನೈತಿಕತೆ, ಅಸಾಧಾರಣ ಶಕ್ತಿ ಮತ್ತು ನೈತಿಕತೆ ಇರುತ್ತದೆ. ಅಂದ್ರೆ ಸೋಲು ಅನ್ನೋ ಮಾತೇ ಇರಲ್ಲ ಅಂತ ಅನ್ಸ್ತು ಮ್ಯಾಮ್. ಅಷ್ಟು ವಿಷಯ ಗೊತ್ತಾಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೀಗೆ ನಾವು ನೋಡಿದ ಹಾಗೆ ಶ್ರೀಕೃಷ್ಣ ಆತ್ಮಜ್ಞಾನವನ್ನ ಕೊಡ್ತಾರೆ, ಏನು ಜ್ಞಾನೇಶ್ವರನಾಗಿ ಆತ್ಮಜ್ಞಾನವನ್ನ ಕೊಡ್ತಾರೆ. ಮತ್ತೆ ಯೋಗೇಶ್ವರನಾಗಿ ಹೇಗೆ ಬದುಕು ನಡೆಸೋದು, ಜೀವನವನ್ನ ಹೇಗ್ ಮಾಡ್ಬೇಕು ಅಂತ. ನಾನ್ ಮಾಡ್ತೀನಿ ಅನ್ನೋದು ಏನು ಇಲ್ಲ, ನಾವು ನೋಡ್ಕೊಂಡ್ ಬಂದ್ವಿ. ಅದರಲ್ಲೂ ಕರ್ಮಯೋಗದಲ್ಲಂತೂ ಸಂಪೂರ್ಣವಾಗಿ ಕರ್ಮಯೋಗದಲ್ಲಿ ಮತ್ತೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಮತ್ತೆ ಕರ್ಮ ಸನ್ಯಾಸ ಯೋಗದಲ್ಲಿ ಸಂಪೂರ್ಣವಾಗಿ ನೀನು ಅನ್ನೋದು ಇಲ್ವೇ ಇಲ್ಲ ಅಂತ. ಆಮೇಲೆ ಮುಂದಿನ ಒಂದು ಶ್ಲೋಕಗಳಲ್ಲಿ ಅಧ್ಯಾಯಗಳಲ್ಲೂ ಸಹ ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ಕೊಂಡು ನೀನು ಅನ್ನೋದಿಲ್ಲ ಅಂದ್ರೆ, ನೀನು ಅಂತಂದ್ರೆ ಏನು, ತಪ್ಪು ತಿಳುವಳಿಕೆ ನಮ್ದು. ಈ ಅಹಂಕಾರ ಅನ್ನೋದು ದೇಹ ಮನಸ್ಸು ಬುದ್ಧಿಗಳನ್ನ ಹಿಡ್ಕೊಂಡ್ಬಿಟ್ಟಿದೆ. ಆದ್ರಿಂದ ನಾನು ಅಂತಂದ್ರೆ ಏನು, ಈ ದೇಹ ಮನಸ್ಸು ಬುದ್ಧಿ ಇಟ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಆತ್ಮಸ್ವರೂಪಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ದೇಹ ಮನಸ್ಸು ಬುದ್ಧಿಗಳಿದ್ದಾಗ ನಾನು ಕರ್ತನಾಗ ಹೋಗ್ತೀನಿ, ನಾನು ಭೋಗ್ತಾ ಆಗ್ತೀನಿ, ನಾನು ಜ್ಞಾತ ಆಗ್ತೀನಿ, ನಾನೇ ಎಲ್ಲ ಮಾಡೋದು ಅಂತ. ಅಂದ್ರೆ ಇಲ್ಲ, ನಿನ್ ಕೈಯಲ್ಲಿ ನಿಜವಾಗ್ಲೂ ಏನಾದ್ರು ಮಾಡಕ್ಕಾಗತ್ತಾ? ಇಲ್ಲ. ಎಲ್ಲವೂ ಸಹ
ಈ ಪ್ರಕೃತಿಯಿಂದಲೇ ಮಾಡುವಂತಹದ್ದು, ಆಗುವಂತಹದ್ದೆಲ್ಲ ಪ್ರಕೃತಿಯಿಂದಲೇ ಆಗ್ತಾ ಇದೆ. ಅದು ಆತ್ಮನ ಇರುವಿಕೆಯಲ್ಲಿ, ಆತ್ಮನ ಸಾನ್ನಿಧ್ಯದಲ್ಲಿ ಆ ಪ್ರಕೃತಿಯಲ್ಲಿ ತೋರುವುದೆಲ್ಲವೂ ಬದಲಾವಣೆ ಆಗ್ತಾ ಇದೆ. ಯಾವ್ದು ಬದಲಾವಣೆ ಆಗುತ್ತೋ ಅದೆಲ್ಲವೂ ಮಿಥ್ಯವಾದದ್ದು. ಹಾಗಾಗಿ ಇಲ್ಲಿ ಶಾಶ್ವತವಾಗಿರುವಂತಹದ್ದು ಏನೋ ಆತ್ಮ ಮಾತ್ರ. ಇದು ನಾವು ನಾನು ಅನ್ಕೊಂಡು ಮೆರೀತಾ ಇದ್ವಿ. ಅದು ತಪ್ಪು ತಿಳುವಳಿಕೆ. ಅದು ಹೋದಾಗ ಸಂಪೂರ್ಣವಾಗಿ ಇಲ್ಲಿ ಆತ್ಮನನ್ನು ಬಿಟ್ರೆ, ಪರಮಾತ್ಮನನ್ನು ಬಿಟ್ರೆ, ಪರಬ್ರಹ್ಮನನ್ನ ಬಿಟ್ರೆ ಬೇರೆ ಯಾವುದು ಇಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಈ ಜಗತ್ತೇನೆ ಮಿಥ್ಯಾ ಜಗತ್ತು, ಇದೆಲ್ಲ ತೋರಿಕೆ ಅಂತ ಬಿಟ್ಟು. ಹಾಗಂದ್ಬಿಟ್ಟು ನಾನೇನು ಮಾಡೋ ಹಾಗಿಲ್ವಾ, ಇಲ್ಲ ಮಾಡ್ಬೇಕು ಅಂತ ಬಿಟ್ಟು ಅರ್ಜುನನಿಗೆ ಅರ್ಥ ಆಗುತ್ತೆ. ಹೇಗೆ ನನ್ನ ಕರ್ತವ್ಯವನ್ನ ನಾನ್ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಧನಸ್ಸನ್ನ ಮತ್ತೆ ಎತ್ಕೊಳ್ತೀನಿ. ನಾನು ನನ್ನ ತಪ್ಪು ತಿಳುವಳಿಕೆ ಪೂರ್ತಿ ಹೊರಟೋಯ್ತು ಅಂತ ಧನಸ್ಸನ್ನ ಎತ್ಕೊಳ್ತಾನೆ. ಅದಕ್ಕೆ ಸಂಜಯ್ ಹೇಳ್ತಾನೆ, ಎಲ್ಲಿ ಹೀಗೆ ನಿರ್ಧಾರವನ್ನ ಮಾಡಿಕೊಂಡು ನಾನು ಕಾರ್ಯೋನ್ಮುಖವಾಗಿ ನಿಂತುಕೊಂಡಾಗ ಅರ್ಜುನನ ರೀತಿಯಲ್ಲಿ ಅಲ್ಲಿ ನೀತಿನೂ ಇರ್ಬೇಕು. ಆಗ ಏನಿರುತ್ತೆ, ಶ್ರೀ ಅಂತಂದ್ರೆ ಯಾವಾಗ ನೀತಿಯ ಮೇಲೆ, ಆಧಾರದ ಮೇಲೆ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಿದಾಗ ಅಲ್ಲಿ ಸಂಪತ್ತು ಅನ್ನೋದು, ಸಮೃದ್ಧಿ ಅನ್ನೋದು ಬೇಕಾದಷ್ಟು ಇರುತ್ತೆ. ಮತ್ತೆ ವಿಜಯ ಅಂತಂದ್ರೆ ನನ್ನ ಅಂತರಂಗದಲ್ಲಿ ಶಾಂತಿ ಅನ್ನೋದು ಇರುತ್ತೆ. ಅದೇ ಎಲ್ಲಿ ಶಾಂತಿ ನೆಲೆಸ್ತೋ ಅದೇ ಮೋಕ್ಷ. ಇನ್ನು ಬೇರೆ ಏನು ಇಲ್ಲ. ಮೋಕ್ಷ ಅಂತಂದ್ರೆ ಎಲ್ಲಿಗೂ ಹೋಗೋದು ಅಲ್ಲ, ಎಲ್ಲೋ ಒಂದು ಸ್ಥಳ ಇದೆ ಅನ್ನೋದು ಏನಿಲ್ಲ. ಇಲ್ಲಿ ನಾನು ಅರ್ಥ ಮಾಡ್ಕೊಂಡ್ರೆ, ನನ್ನ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ರೆ ಅದೇ ಆತ್ಮಜ್ಞಾನ, ಅದೇ ಮೋಕ್ಷ. ಅದನ್ನ ತಿಳ್ಕೊಂಡಾಗ ಮತ್ತೆ ಇನ್ನ ಯಾವ ಒಂದು ಜನ್ಮ ಅನ್ನೋದು ಪುನರಾವರ್ತನೆ ಅನ್ನೋದು ಆಗಲ್ಲ. ಯಾಕೆಂದ್ರೆ ತನ್ನ ನಿಜ ಸ್ವರೂಪವನ್ನ ಈ ಜೀವಿ ತಿಳ್ಕೊಂಡ್ಬಿಟ್ಟ ಅಲ್ವಾ. ಜೀವಿ ತನ್ನ ನಿಜ ಸ್ವರೂಪವನ್ನ ತಿಳ್ಕೊಳ್ದೆ ಇದ್ದಾಗ ತಪ್ಪು ತಿಳುವಳಿಕೆಯಿಂದ ತಪ್ಪನ್ನ ಮಾಡ್ತಾ ಇದ್ದ. ನಿಜ ತಿಳ್ಕೊಂಡ್ಮೇಲೆ ಇಲ್ಲ, ಅವನ ತಪ್ಪನ್ನ ಮಾಡಲ್ಲ. ಹಾಗಾಗ್ಬಿಟ್ಟು ಅಂತರಂಗದಲ್ಲಿ ಶಾಂತಿಯನ್ನು ಹೊಂದುತ್ತಾನೆ, ಮತ್ತೆ ಬಾಹ್ಯದಲ್ಲಿ ಸಂಪತ್ತನ್ನು ಹೊಂದುತ್ತಾನೆ. ಲೋಕ ಕಲ್ಯಾಣ ಕಾರ್ಯಗಳನ್ನ ಇನ್ನು ಉಳಿದ ಜೀವನದಲ್ಲಿ ಮಾಡ್ತಾ ಹೋಗ್ತಾನೆ. ಅವನಿಗೆ ಯಾವ ಒಂದು ಕರ್ಮ ಲೇಪನ ಅನ್ನೋದು ಇಲ್ಲ, ಈ ರೀತಿಯಲ್ಲಿ ಇರ್ತಾನೆ ಅಂತಂದ್ಬಿಟ್ಟು ಸಂಜಯ ಬಹಳ ಸುಂದರವಾಗಿ ಹೇಳಿದ್ದಾನೆ. ಇಲ್ಲಿಗೆ ಭಗವದ್ಗೀತೆ ಸಂಪೂರ್ಣವಾಗಿ ಮುಗೀತು. ಕೊನೆಯದಾಗಿ ಒಂದು ಪುಷ್ಪಿಕ ಹೇಳ್ಬಿಡೋಣ. ಓಂ ತತ್ಸತ್ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಹರಿ ಓಂ ತತ್ಸತ್. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಉಷಾಜಿ, ನೀವು ಕ್ಲೋಸಿಂಗ್ ಪ್ರೇಯರ್ ಹೇಳ್ತೀನಿ ಅಂತಂದ್ರಿ ಅಲ್ವಾ? ಮಾಲಾಜಿ ಮಾಲಾಜಿನ ಇದೊಂದು ಸ್ವಲ್ಪ ವಿವರಣೆನ ಕೊಟ್ಬಿಡ್ತೀನಿ. ಮೊದ್ಲು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದ್ವಿ ಅಂತ ಅನ್ಸುತ್ತೆ. ಹೀಗೆ ಅಪರ ಪ್ರಕೃತಿ, ಪರ ಪ್ರಕೃತಿ ಅಂತ ಎರಡು. ಪರ ಪ್ರಕೃತಿ ಅಂದ್ರೆ ಉನ್ನತವಾದದ್ದು, ಅದು ಇನ್ವಿಸಿಬಲ್. ಅದರ ಉಪಸ್ಥಿತಿಯಲ್ಲಿ ಅಪರ ಪ್ರಕೃತಿಯಲ್ಲೂ ಕೆಲಸ ಮಾಡೋದು, ಇದೆಲ್ಲ ಬದಲಾವಣೆ ಆಗ್ತಾ ಇರುವಂತಹದ್ದು ಅಪರ ಪ್ರಕೃತಿ. ಈ ಅರ್ಜುನ ಜೀವಿ, ಅವನು ಇಲ್ಲಿದ್ದಾನೆ, ಅದರಲ್ಲಿ ಇರುವಂತಹ ಜೀವಿ. ಅದರಲ್ಲಿ ಪರಮಾತ್ಮ, ಅದು ಪರ ಪ್ರಕೃತಿ, ಅದೇ ಸಾಕ್ಷಿಯಾಗಿ ಅದು ಪರಾತ್ಪರ ನಾಗಿ ಇರುವಂತಹದ್ದು ಶ್ರೀಕೃಷ್ಣ. ರಥ ಅನ್ನೋದು ದೇಹ, ರಥದ ಕಡಿವಾಣ ಏನು ಇದೆ ಇಲ್ಲಿದೆಯಲ್ಲ, ಅದೆಲ್ಲ
ಅದು ಮನಸ್ಸು, ಕುದುರೆಗಳೆಲ್ಲನ ಜ್ಞಾನೇಂದ್ರಿಯಗಳು. ಅವಕ್ಕೆ 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳು. ಅವುಗಳನ್ನ ಮನಸ್ಸಿಗೆ ತಂದು ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಬುದ್ಧಿ ಮಾಡುತ್ತೆ. ಈ ರೀತಿಯಲ್ಲಿ ಜೀವನ ನಡೆಸ್ತಾ ಇರೋದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನನ್ನ ನಿಜ ಸ್ವರೂಪ ಅನ್ನೋದು ಗೊತ್ತಾಗತ್ತೆ. ಈ ಕೃಷ್ಣ ಅಂದ್ರೆ ಸಾಕ್ಷಿ ಪ್ರಜ್ಞೆ, ಪರಮಾತ್ಮ, ಎಲ್ಲ ಜೀವಿಗಳೆಲ್ಲ ಇರುವಂತಹ ಅರಿವು, ಅದೇ ಸಾರಥಿ. ಅದಿಲ್ಲ ಅಂತಂದ್ರೆ ಆಗಲ್ಲ. ಆದ್ರೆ ಅದಿಲ್ದೆ ಆಗಲ್ಲ, ಅದಿದ್ದೇ ಇರುತ್ತೆ. ಈ ದೇಹ ಮನಸ್ಸು ಬುದ್ಧಿಗಳು ಇಲ್ದೆ ಹೋಗ್ಬೋದು, ಆದ್ರೆ ಅರಿವು ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿ ಇರುವಂತಹದ್ದೇ. ಹೇಳಿ ಮಾಲಾಜಿ. जय भगवत गीते मैया, जय भगवत गीते। हरि कमल विहारिणि सुंदर सुपुनीते। मैया जय भगवत गीते। कर्म सुमर्म प्रकाशिनी काम शक्ति हरा। तत्व ज्ञान विकाशिनी विद्या ब्रह्म परा। मय्या विद्या ब्रह्म परा। निश्चल भक्ति प्रदायिनी निर्मल हारी। शरण रहस्य प्रदायिनी सब विधि सुखकारी। मैया सब विधि सुखकारी। राग द्वेष विधारिणी कारिणी मोद सदा। भव भयहारिणी तारिणी परमानंद प्रदा। मैया परमानंद प्रदा। आसुर भाव विनाशी नाशिनी तमरजनी। दैवी सद्गुणदायिनी हरि रसिका सजनी। मैया हरि रसिका सजनी। समत त्याग सिखावनी हरिमुख की बानी। सकल शास्त्र की स्वामिनी श्रुतियों की रानी। मैया श्रुतियों की रानी। दया सुधा बरसावनी मात कृपा की जय। हरिपद प्रेम दान कर आपनो कर ली। जय मैया आपन कर लीजय। जय भगवत गीते मैया जय भगवत गीते। हरि कमल विहारिणी सुंदर सुपुनीते। मैया सुंदर सुपुनीते। मैया सुंदर सुपुनीते। ಧನ್ಯವಾದಗಳು ಮಾಲಾಜಿ, ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ದೀರಾ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.